ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾದಂಥ ಮಾನ್ಯ ಖರ್ಗೆ ಸಾಹೇಬರು ಅನಾರೋಗ್ಯಕ್ಕೆ ಈಡಾಗಿದ್ದು ನಮ್ಮೆಲ್ಲರಿಗೆ ಆತಂಕದ ವಿಷಯ ಆಗಿತ್ತು. ಇವತ್ತು ಅವರು ಲವಲವಿಕೆಯಿಂದ ಓಡಾಡ್ತಾ ಇದ್ದಾರೆ ಮತ್ತು ಗುಣಮುಖರಾಗಿ ಬಂದಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಉತ್ತಮ ಆರೋಗ್ಯ ಕೊಡಲಿ, ಅವ್ರು ಬೇಗ ಗುಣಮುಖರಾಗಲಿ ಮತ್ತು ಇದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ದೇಶದ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇರಲಿ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು MM ಹಿಲ್ಸ್ನಲ್ಲಿ ಮೊನ್ನೆ 2ನೇ ತಾರೀಕಿಗೆ ಇನ್ನೊಂದು ಹುಲಿ ಹತ್ಯೆ ಆಗಿದ್ದಂಥದ್ದು ಅತ್ಯಂತ ನೋವಿನ ಸಂಗತಿ ಆಗಿದೆ. ಇದನ್ನು ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣವೇ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಕೂಡಲೇ ಅವರಿಗೆ ಸ್ಥಳಕ್ಕೆ ನಾನು ಕಳಿಸಿದ್ದೇನೆ. ತನಿಖೆ ನಡೀತಾ ಇದೆ. ಈಗಾಗಲೇ 2 ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಾಥಮಿಕ ವರದಿ ಪ್ರಕಾರ ಈ ಒಂದು ದುರ್ಘಟನೆ ವಿಷಪ್ರಾಶನದಿಂದ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವನ್ಯಜೀವಿ ಅಪರಾಧ ಕಾಯ್ದೆ ಅನ್ವಯ ಅಪರಾಧ ದಾಖಲಾಗಿದೆ. ಇವತ್ತು ಇದ್ರ ಬಗ್ಗೆ, ಇದರ ಗಂಭೀರತೆ ಬಗ್ಗೆ, ಕಾನ್ಸರ್ವೇಷನ್ ಬಗ್ಗೆ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಈ ಕೆಲಸ ಮಾಡಬೇಕು, ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡಬೇಕು ಅಂತೇಳಿ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಈ ಭಾಗದಲ್ಲಿ ಒಂದು ಪಚ್ಚೆ ದೊಡ್ಡಿ ಅಂತೇಳಿ ಹೇಳಿ ಅರಣ್ಯದಲ್ಲಿ ಒಂದು ಹಾಡಿ ಇದೆ. ಅಲ್ಲಿನ ನಿವಾಸಿಗಳಾಗಿದ್ದಾರೆ. ಸಾಮಾನ್ಯವಾಗಿ ಅವರೆಲ್ಲ ಇವತ್ತು ಹಸು, ಎಮ್ಮೆ ಅನ್ನು ಸಾಕಾಣಿಕೆ ಮಾಡುವಂಥದ್ದು ನಾವು ನೋಡಿದ್ದೇವೆ. ಹೀಗಾಗಿ ಈ ಹುಲಿ ಏನಿತ್ತು 12 ವರ್ಷದ ಹುಲಿ, ವಯಸ್ಸಾಗಿತ್ತು. ಇವತ್ತು ಬೇಟೆ ಆಡಲಿಕ್ಕೆ ಹಲ್ಲು ದುರ್ಬಲ ಆಗಿದ್ದು, ಇದು ಬೇಟೆಗೆ ಇವತ್ತು ಹಸು, ಎಮ್ಮೆ ಮೇಲೆ ನಿರ್ಭರ ಆಗಿತ್ತು. ಹೀಗಾಗಿ ಇದನ್ನು 3 ತುಂಡಾಗಿ ಮಾಡಿದಂಥದ್ದು ಅತ್ತೊಂದು ಇದು ಘೋರ ಅಪರಾಧ. ಹೀಗಾಗಿ ಇದಕ್ಕೆ ನಾನು ಈಗಾಗಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳ ಜೊತೆಯಲ್ಲಿ ಪ್ರಮುಖ ನಮ್ಮ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರು, ಇತರ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡಿದ್ದೇನೆ. ಬಹಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೂ ಈ ವಿಷಯದ ಬಗ್ಗೆ ಇವತ್ತು ಬ್ರೀಫ್ ಮಾಡ್ತಾ ಇದ್ದೇನೆ. ಎಲ್ಲ ರೀತಿಯ ಅವಶ್ಯಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ಯಾವ ಅಧಿಕಾರಿಗಳು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರು, ಉತ್ತಮವಾದಂಥ ಅಧಿಕಾರಿಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿರ್ಲಕ್ಷ್ಯ ಮಾಡಿದಂಥದ್ದು ಗಮನಕ್ಕೆ ಬಂದರೆ ಅಥವಾ ತನಿಖಾ ವರದಿಯಲ್ಲಿ ಬಂದರೆ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ. ಇದರಲ್ಲಿ ಯಾವುದೇ ರೀತಿಯ ಮೀನಮೇಷ ಮಾಡೋದಿಲ್ಲ. ಮತ್ತು ಹುಲಿ ಸಂರಕ್ಷಣೆ ಮಾಡುವಂಥದ್ದು, ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.